ಬೇಕು ಅಂದ್ರೆ ಕೊಡೋಣ. ಹೋಮ್ ಗೃಹ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, 31 ಚುಕ್ಕಿ ಗುರುತಿನ ಪ್ರಶ್ನೆಯನ್ನು ಗೃಹ ಸಚಿವರಿಗೆ ಮಾನ್ಯ ಗೃಹ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನೇನು ಪ್ರಶ್ನೆ ಕೇಳೇನೆಂದರೆ, ರಾಯಚೂರು ಜಿಲ್ಲೆಯಾದ್ಯಂತ ಇತ್ತೀಚೆಗೆ ಮಟ್ಕಾ, ಜೂಜು, ಅಕ್ರಮ ಮರಳು ಗಣಿಗಾರಿಕೆ, ಕಳ್ಳತನದಂಥ ಅಕ್ರಮ ಚಟುವಟಿಕೆಗಳ ಅವ್ಯಾಪಕವಾಗಿ ನಡೆಯುತ್ತಿರುವ ಬಗ್ಗೆ ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ ಏನಂತ ಒಂದು ಕ್ವಶನ್ ಕೇಳಿದ್ದೆ ಸಭಾಧ್ಯಕ್ಷರೇ. ಮಾನ್ಯ ಸಚಿವರು ಏನಂತಂದರೆ 3ಕ್ಕೆ ಉತ್ತರ ಕೊಟ್ಟಾರವರು. ಏನಂತಂದ್ರೆ ಅಕ್ರಮ ಮರಳಿಂದು ಮತ್ತು ಮಟ್ಕದ್ದು ಮತ್ತು ಇಸ್ಪೀಟ್ದು. ಕಳ್ಳತನದ್ದು ನಾನು ಕೇಳಿದ್ದೆ, ಕಳ್ಳತನದ್ದು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ. ನಮ್ಮಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕಳ್ಳತನ ಆಗಂತ ಪ್ರಕರಣಗಳು ಪೇಪರ್ದಲ್ಲಿ ಕೂಡ ಬಂದದ, ನಮ್ಮ ಗಮನಕ್ಕೆ ಬಂದದ ಸಭಾಧ್ಯಕ್ಷರೇ. ಆದರೆ ಹಾಸ್ಪಿಟ್ಲಲ್ಲಿ ಆಡಗಲೇ ಒಂದು ಡಯಾಲಿಸಿಸ್ ಮಿಷನ್ ಹೊತ್ಕೊಂಡು ಹೋದ್ರು, ಇವತ್ತಿಗೂ ಅದೇನಾಗ್ಯದ ಗೊತ್ತಿಲ್ಲ. ಟ್ರ್ಯಾಕ್ಟರ್ಗಳು ಕಳ್ಳತನ ಆಗ್ಯಾವ, ಬೈಕ್ಗಳು ಕಳ್ಳತನ ಆಗ್ಯಾವ, ಜನರು ದುಡ್ಡು ಕಳ್ಳತನ ಆಗ್ಯಾವ, ಎಲ್ಲ ಸಾಕಷ್ಟು ಕಳ್ಳತನ ಆಗಿದ್ದು ಪ್ರಕರಣಗಳು. ಅದು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ ಸಭಾಧ್ಯಕ್ಷರೇ. ಇನ್ನೊಂದು ಸಭಾಧ್ಯಕ್ಷರೇ, ಮರಳಿಂದು ಅಕ್ರಮ ಗಣಿಗಾರಿಕೆ ಬಗ್ಗೆ ನಾನು ಭಾಳ ನೋವಿನಿಂದ ಮಾತಾಡ್ತೀನಿ. ನಾನು ಶಾಸಕಳಾದ ಮೇಲೆ ನನ್ನ ಕ್ಷೇತ್ರದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕಂತೇಳಿ ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡ್ತಾ ಬಂದೀನಿ. ಆದರೆ ಇವತ್ತಿಗೂ ಕೂಡ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಭಾಳ ಸರಳವಾಗಿ ನನಗೆ ಒಂದು ಪೇಜಿನಲ್ಲಿ ಮಾನ್ಯ ಸಚಿವರು ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಒಂದು ಮಾಹಿತಿಯನ್ನು ಕೊಟ್ಟಾರ. ಇದು ಸತ್ಯಕ್ಕೆ ಬಹಳ ದೂರವಾದಂಥದ್ದು ಸಭಾಧ್ಯಕ್ಷರೇ. ಸಾಕಷ್ಟು ಪ್ರಕರಣಗಳೀಗ ಮರಳಿಂದು ನಾವು ಅಲ್ಲಿ ನಮ್ಮ ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಮರಳು ಟಿಪ್ಪರ್ಗಳು ಮತ್ತೆ ಇದೇನಂತಾರ JCBಗಳು ತುಂಬ್ತಾವ ರಾತ್ರಿ ಎಲ್ಲ. ಈಗ ಜನರ ಕಡೆಯಿಂದ ಫೋನ್ಗಳು ಬರ್ತಾವ ನನಗೆ. ಏನಂತಂದ್ರೆ ರೈತರು ಬೆಳೆದಂತ ಬೆಳೆಗೆ ಧೂಳು ತುಂಬಿ ನಮ್ದೆಲ್ಲ ಹತ್ತಿ ಬೆಳಿತಾರ, ಮೆಣಸಿನಕಾಯಿ ಬೆಳಿತಾರ, ಅದಕ್ಕೆಲ್ಲ ಧೂಳು ಮುಚ್ಚತದ ಅಂತೇಳಿ ಒಂದ್ ಕಡೆ ಫೋನ್ ಮಾಡಿದ್ರೆ, ಮಹಿಳೆಯರು ರಾತ್ರಿ ಆದ್ರೆ ನಾವು ಬಹಿರ್ದೇಶಕ್ಕೆ ಹೋಗ್ಬೇಕು, ಓಡಾಡ್ಬೇಕಂದ್ರೆ ನಮ್ಗೆ ಆಗ್ತಾ ಇಲ್ಲಮ್ಮ, ಇದೇನು ಕಷ್ಟ ಅಂತ ಫೋನ್ ಮಾಡಿದಾಗ, ನಾನು ಸಂಬಂಧಪಟ್ಟ ಇಲಾಖೆಗೆ ಫೋನ್ ಮಾಡಿದಾಗ ಅದನ್ನ ಯಾವುದೇ ಕ್ರಮ ತಗೊಂಡಿಲ್ಲ ಸಭಾಧ್ಯಕ್ಷರೇ. ಇಂಥವೆಲ್ಲ ಪ್ರಕರಣಗಳು ನಡೀತೇವ. ಮತ್ತೆ ಮಟ್ಕ ಕೂಡ ನಡೀತದೆ ಸಭಾಧ್ಯಕ್ಷರೇ. ಅಲ್ಲಿ ಅವರು ನಾವು ಏನು 2023ನೇ ಇಸ್ವಿಯಲ್ಲಿ ಒಂದೇ ನಿಮಿಷ ಸಭಾಧ್ಯಕ್ಷರೇ ಈ ತರ ನಾವು ಕಡಿವಾಣ ಹಾಕಿವಿ ಅಂತ ಹೇಳ್ತಾರೆ. ಮತ್ತೆ CCI ಅವರು ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರನ್ನ ನೇಮಕ ಮಾಡಿ ವಿಶೇಷ ತಂಡವನ್ನು ನಾವು ರಚನೆ ಮಾಡಿವಿ ಅಂತ ಹೇಳ್ತಿದಾರ. ನಿಜವಾಗ್ಲೂ ಅಲ್ಲಿ ಯಾವ ತಂಡಗಳು ರಚನೆ ಆಗ್ಯಾವಷ್ಟೇ, ಯಾವ ತಂಡಗಳು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅವರು ಈಗೇನು ಆ ತಂಡದಲ್ಲಿ ಇರೋರು ಹೋಗಿ ಒಂದು ಫೋಟೋ ತೆಕ್ಕೊಂಬರ್ತಾರೆ. ಚೆಕ್ ಪೋಸ್ಟ್ ನಲ್ಲಿ ಒಂದು CC ಕ್ಯಾಮ್ರಾ ಇಲ್ಲ ಸಭಾಧ್ಯಕ್ಷರೇ. ನಾನು ಹೋಗಿ ನೋಡಿದಾಗ ಅಲ್ಲಿ ಇದೇನದ ಒಂದು ದಾಖಲೆ ಇಲ್ಲ, ಒಂದು ರಿಜಿಸ್ಟರ್ ಇಲ್ಲ, ಒಂದು CC ಕ್ಯಾಮ್ರಾ ಇಲ್ಲ. ಎಷ್ಟೆಲ್ಲ ಪ್ರಕರಣಗಳು ನಡೀತೇವೆ. ಇದರಿಂದ ಸಾಕಷ್ಟು ಸಾವು ನೋವುಗಳಾಗ್ಯಾವ ಸಭಾಧ್ಯಕ್ಷರೇ. ನಾನು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಒಂದು ಮನವಿ ಕೊಟ್ಟೆ. ನಾನು ಇಬ್ಬರು ತಂದೆ ತಾಯಿ ಗಾಡಿ ಮೇಲೆ ಬರೋ 2 ಚಿಕ್ಕ ಮಕ್ಕಳನ್ನ ಬಿಟ್ಟು ಅವರು ಪ್ರಾಣ ಕಳ್ಕೊಂಡ್ರು. ಅದನ್ನ ನನಗ ಬಹಳ ನೋವು ತರ್ತದ ಸಭಾಧ್ಯಕ್ಷರು. ಇದು ಎಲ್ಲ ಎದಕ್ಕಾಗ್ತದಂದ್ರೆ ಅಕ್ರಮ ಮರಳು ಅಲ್ಲಿ ಹೋಗೋದ್ರಿಂದ ಇಂಥವೆಲ್ಲ ಕಡಿವಾಣನೇ ಇಲ್ಲ. ನಾವು ಅಲ್ಲಿ ಓಡಾಡೋಂಥ ಪರಿಸ್ಥಿತಿ ಇಲ್ಲ. ನಾನು ನೈಟ್ ಏನಾದ್ರೂ ಕಾರ್ಯಕ್ರಮಗಳಿಗೆ ಏನಾದ್ರೂ ಹಳ್ಳಿಯಲ್ಲಿ ನಾನು ಸೋಷಿಯಲ್ ಆಗಿ ಅಡ್ಡಾಡ ಇಂತಕ್ಕೆ ನಾನು ಯಾವುದನ್ನೊಂದು ಟೀ ಪ್ಯಾಕೆಟ್ ನಾನು ಯಾವತ್ತೂ ಹೋಗೋದಿಲ್ಲ. ಏನಾರ ಕಾರ್ಯಕ್ರಮ ಅದ, ಯಾರಿಗ ಆರಾಮಿಲ್ಲ, ಮಾತಾಡ್ಸ್ಬೇಕು, ದೇವಸ್ಥಾನ ಸಭಾಧ್ಯಕ್ಷರೇ, ಇಷ್ಟೆಲ್ಲ ನಾನು ಹೋದ್ರೆ ಅಲ್ಲಿ 10 ಗಾಡಿಗಳು ನನ್ನ ಬೆನ್ನತ್ತಾವ. ಎದಕ್ಕಪ್ಪ ನೀವು ಬರ್ತೀರಂತೆ ಮನಿತನ ಬಂದು ನನಗೆ ಬೆದರಿಕೆ ಹಾಕ್ತಾರ, ನಿಮ್ಮನ್ನ ಕಾಯಕ್ ಬರ್ತೀವಿ ನಾವು ಅಂತ ಹೇಳ್ತಾರ. ಸಭಾಧ್ಯಕ್ಷರೇ, ನಾನೊಬ್ಬ ಮಹಿಳೆ ಶಾಸಕಳು. ಈ ತರ ನನ್ನಲ್ಲಿ ಘಟನೆ ನಡೆದ್ರೆ ಸರ್ಕಾರ ಯಾವ ರೀತಿ ಕ್ರಮ ತಗಂತದ ಅನ್ನೋದು ತಾವು ತಮ್ಮ ಮುಖಾಂತರ ಇವತ್ತು ಕಡಿವಾಣ ಹಾಕ್ಬೇಕು. ನಾನೇನ್ ಹೇಳ್ತೀನಿ ಅಂದ್ರೆ ನಮ್ಮಲ್ಲಿ ಕೂಡ ಸಾಕಷ್ಟು ಮರಳಿನ ಅವಶ್ಯಕತೆ ಅದ. ಅದನ್ನ ಟೆಂಡರ್ ಮಾಡ್ಯಾರ, ಆದ್ರೆ ಅದನ್ನ ಓಪನ್ ಮಾಡಿಲ್ಲ. ಇದ್ರ ಉದ್ದೇಶ ಏನಂತಂದ್ರೆ ಅಕ್ರಮವಾಗಿ ಇದರಿಂದ ದೊಡ್ಡ ಕೈಗಳದವ ಸಭಾಧ್ಯಕ್ಷರೇ. ಅಕ್ರಮವಾಗಿ ಹೋಗ್ಬೇಕು, ಅದಕ್ಕೆಲ್ಲ ಲಾಭ ಮಾಡ್ಕೋಬೇಕು. ಸರ್ಕಾರಕ್ಕೆ ರಾಜಧನ ಇಲ್ಲ, ಇನ್ನೊಂದಿಲ್ಲ. ನಮ್ಮಲ್ಲಿ ರೋಡ್ ಹಾಳಾಗ್ಯಾವ. ಅದ್ರಲಿಂದ ಏನಾಗ್ಯದ ಅಂತಂದ್ರೆ ಒಂದು ಬಸ್ ಉರುಳಿ ಬಿದ್ದು ಒಬ್ಬ ಕಂಡಕ್ಟರ್ ಸತ್ರು, ಮತ್ತೆ ಸಾಕಷ್ಟು ಮಕ್ಕಳಿಗೆಲ್ಲ ಕೈಕಾಲು ಮುರಿದು. ಇವೆಲ್ಲ ಸಾವು ನೋವುಗಳು ನನ್ನ ಕ್ಷೇತ್ರದಲ್ಲಿ ಆಗಿರೋದ್ರಿಂದ ದಯಮಾಡಿ ಇದಕ್ಕೆ ಕಡಿವಾಣ ಹಾಕ್ಬೇಕು. ಮಾನ್ಯ ಸಚಿವರು ಕೊಟ್ಟಂತ ಉತ್ತರ ನಿಜವಾಗ್ಲೂ ನನಗೆ ಸಮಾಧಾನ ಇಲ್ಲ. ಯಾಕಂದ್ರೆ ಅವ್ರ ಮನೇಲಿ ಕುಂತ್ಕೊಂಡು ಅವ್ರಿಗೆ ಕಾಲು ಮುಗ್ದು ಹೇಳಿ ಬಂದೀನಿ. ಸರ್, ದಯಮಾಡಿ ನಾನೊಬ್ಬ ಸಾಮಾನ್ಯ ಮಹಿಳೆ, ನಾನು ತಾಲೂಕೆಲ್ಲ
ನಾನು ಹಿಂದುಳಿದ ತಾಲೂಕಾದ ನನ್ನಂತ ಬಡವಳನ್ನ ಆರಿಸ್ಯಾರ ಅಂದ್ರೆ ನ್ಯಾಯ ಕೊಡ್ರಿ ಅಂತೇಳಿ ಅಲ್ಲಿ ಏನಂತ ಎತ್ತಿ ಕಟ್ತಾರೆ ಅಂದ್ರೆ ನಾವೇನ್ ಮಾಡೋದ್ರಿ ಅಲ್ಲಿ MLA ಬಂದ್ ಮಾಡ್ಯಾರ ಅಂತೇಳಿ ಮನೆಗೆ ಜಗಳಕ್ಕೆ ಕಳಿಸ್ತಾರ. ಇದನ್ನ ನಾನು ಹೆಂಗ ಫೇಸ್ ಮಾಡ್ಲಿ? ನಾನೊಬ್ಬ ಮಹಿಳೆ. ದಯಮಾಡಿ ಸರ್ ಇದ್ರ ಬಗ್ಗೆ ತಾವು ಅಧ್ಯಕ್ಷ ಏನಾಗಿದೆ, ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ರೀತಿಗೆ ಬಂದಿದ್ದೇವೆ. ದಯಮಾಡಿ ಗೃಹ ಸಚಿವರು ನಾನು ಒತ್ತಾಯ ಮಾಡ್ತೇವೆ ತಮ್ಮ ಮುಖಾಂತರ ಇದೆಲ್ಲ ಒಂಚೂರು ಕಡಿವಾಣ, ಏನು ಅಕ್ರಮ ಮರಳು ದಂಧೆ ಇರ್ಬೋದು, ಇವೆಲ್ಲ ಕಡಿವಾಣ ಆಗದಿದ್ರೆ ಇಂಥ ಅವ್ರ ಮನೆ ಮುಂದೆ ವಿಡಿಯೋ ಎಲ್ಲ ನೋಡಿದ್ವಿ ಅಧ್ಯಕ್ಷೆ. ತುಂಬಾ ಜನ ಅಲ್ಲಿ ಹೋಗಿ ಅವ್ರ ಮನೆಗೆ ಮುತ್ತಿಗೆ ಆಗ್ತಕ್ಕಂಥದ್ದು, ಒಬ್ರು ಮಹಿಳಾ ಸದಸ್ಯರ ಮೇಲೆ ಮನೆಗೆ ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ ಖಂಡಿತ ಗೃಹ ಸಚಿವರು ಇದಕ್ಕೆ ಉದಾಸೀನ ಮಾಡ್ದಂಗೆ ದಯಮಾಡಿ ಇಂಥವಕ್ಕೆಲ್ಲ ಕಡಿವಾಣ ಹಾಕಿದ್ರೆ ರಾಜ್ಯ ಒಂದು ಒಳ್ಳೆ ರೀತಿ. ಜನಪ್ರತಿನಿಧಿಗಳಿಗೆ ನಮಗೆ ರಕ್ಷಣೆ ಇಲ್ಲ ಅಂದ್ರೆ ಮತ್ತೆ ಹೇಗೆ ಅನ್ನೋದು ಪ್ರಶ್ನೆ ಆಗುತ್ತೆ. ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ಸದಸ್ಯರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಕರಿಯಮ್ಮ ಅವರಿಗೆ ನಾನು ಭರವಸೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮ ರಕ್ಷಣೆಗೆ ನಾವಿದ್ದೇವೆ, ಪೊಲೀಸ್ ಇಲಾಖೆ ಇದೆ ಅಂತ ಹೇಳಿ ನಾನು ಭರವಸೆಯನ್ನು ಮೊದಲನೇದಾಗಿ ಅವರಿಗೆ ಕೊಡೋದಕ್ಕೆ ಬಯಸ್ತೀನಿ. ಮತ್ತು ಎಲ್ಲ ಶಾಸಕರಿಗೂ ಕೂಡ, ಏನು ಬರೀ ಅವರೊಬ್ಬರಿಗೆ ಹೇಳಿದ್ರಲ್ಲ ನಮಗೆ ಹೇಳಲಿಲ್ಲ ಅಂತ ಅಶ್ವಥ್ ನಾರಾಯಣ್ ಹೇಳಬಾರ್ದು. ಅದಕ್ಕೆ ಎಲ್ಲರಿಗೂ ಕೂಡ ಶಾಸಕರು, ಗೌರವಾನ್ವಿತ ಶಾಸಕರು ಅವರವರ ಕ್ಷೇತ್ರದಲ್ಲಿರುವಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲ ರಕ್ಷಣೆಯನ್ನು ಕೊಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ, ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಅದೇನು ಸೂಚನೆ ಕೊಡುವ ಅಗತ್ಯನೂ ಇಲ್ಲ, ಅದು ಅವ್ರ ಕರ್ತವ್ಯ, ಅದನ್ನು ಮಾಡ್ತಾರೆ. ಒಂದು ವೇಳೆ ಎಲ್ಲಾದರೂ ಲ್ಯಾಪ್ಸಸ್ ಆಗಿದ್ರೆ ಅಂಥವ್ರ ಮೇಲೆ ನಾನು ಖಂಡಿತವಾಗಿ ಕ್ರಮ ತಗೊಳ್ತೇನೆ. ಮಾನ್ಯ ಸದಸ್ಯರು ಭಾಳ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಮರಳು ದಂಧೆ ಬರೀ ದೇವದುರ್ಗ ತಾಲೂಕಿಗೆ ಮಾತ್ರ ಸೀಮಿತವಾಗಿ ಇಲ್ಲ, ಇಡೀ ರಾಜ್ಯದಲ್ಲಿ ಈ ಮರಳು ದಂಧೆ ಆಗ್ತಾ ಇರೋದನ್ನು ನಾವು ಭಾಳ ವರ್ಷಗಳಿಂದನೂ ಕೂಡ ಗಮನಿಸಿದ್ದೀವಿ. ಅದಕ್ಕೆ ಏನೇನು ಸಂದರ್ಭದಲ್ಲಿ ಕ್ರಮ ತಗೋಬೇಕು ಅದೆಲ್ಲ ತಗೊಂಡಿದ್ದೀವಿ. ಇಲ್ಲಿ ಏನು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಅವರು ಹೇಗೆ ಕೆಲಸ ಮಾಡುತ್ತೆ ಇದು ಅನ್ನೋದನ್ನು ನಾವು ಹೇಳಬೇಕಾಗ್ತದೆ. ಮೈನ್ಸ್ ಆ್ಯಂಡ್ ಜಿಯಾಲಜಿನವರು ಅವರ ಜವಾಬ್ದಾರಿ, ಅವರಿಗೆ ಒಂದು ಕಾನೂನನ್ನೇ ಮಾಡಿಕೊಟ್ಟಿದ್ದಾರೆ. ಮೈನ್ಸ್ ಆ್ಯಂಡ್ ಜಿಯಾಲಜಿನಲ್ಲಿ MMRD ಆ್ಯಕ್ಟ್ ಅಂತ ಹೇಳಿ ಒಂದು ಆ್ಯಕ್ಟೇ ಇದೆ. ಅವರು ಗಮನಿಸಿ ಆನಂತರ DC ಇರ್ತಾರೆ, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ, ಆ ಕ್ಷೇತ್ರದಲ್ಲಿ ಶಾಸಕರು, ಇವರು ನಮ್ಮ ತಹಶೀಲ್ದಾರ್ ಇರ್ತಾರೆ, ಇವರೆಲ್ಲ ಒಂದು ಸಮಿತಿ ಮಾಡಿ ಅದರಲ್ಲಿ ಪೊಲೀಸ್ ಅಧಿಕಾರಿನೂ ಒಬ್ಬರನ್ನ ಹಾಕಿರ್ತಾರೆ. ಅವರು ಕಂಪ್ಲೇಂಟ್ ಕೊಡಬೇಕು, ಇಲ್ಲಿ ಮರಳು ದಂಧೆ ಆಗ್ತಾ ಇದೆ, ಈ ರೀತಿ ಅಕ್ರಮವಾಗಿ ನಡೀತಾ ಇದೆ ಅಂದಾಗ ಪೊಲೀಸ್ನವರು ಹೋಗ್ತಾರೆ. ಇದು ನಡೀತಕ್ಕಂಥ ಪ್ರಕ್ರಿಯೆ. ಆಗ ಪೊಲೀಸ್ ಅಲ್ಲಿ ಹೋಗಿ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿ ಅಕ್ರಮವಾಗಿ ಇರ್ತಕ್ಕಂಥ ಏನೆಲ್ಲ ಕಾನೂನುಗಳಿದಾವೆ ಅವೆಲ್ಲವನ್ನು ಕೂಡ ಅವ್ರ ಮೇಲೆ ಹಾಕ್ತಾರೆ. ಇದು ನಡೆಯುತ್ತೆ. ದೇವದುರ್ಗ ತಾಲೂಕಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 23, 24, 25 3 ವರ್ಷದಲ್ಲಿ ಅಲ್ಲಿ ಬಹಳ ಅವ್ಯಾವಹಿತವಾಗಿ ನಡೀತಾ ಇದೆ, ಮರಳು ದಂಧೆ ನಡೀತಾ ಇದೆ. ಸುಮಾರು 440 ಕೇಸಸ್ಸನ್ನು ರಿಜಿಸ್ಟರ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆಗೆ ಅವರು ಹೇಳಿದಾಗೆ ಮಟ್ಕಾ ಪ್ರಕರಣಗಳು, ಮಟ್ಕಾ ನಡೆಯುತ್ತೆ, ಜೂಜು ನಡೆಯುತ್ತೆ. ಇದಕ್ಕೆಲ್ಲ ಮಟ್ಕಾದಲ್ಲಿ 342 ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಇಸ್ಪೀಟ್ ಪ್ರಕರಣದಲ್ಲಿ ಕೂಡ 199 ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಸುಮ್ಮನೆ ಅಂಕಿಅಂಶ ಅಲ್ಲ, ಇದಕ್ಕೂ ಹೆಚ್ಚಿಗೆ ನಡೀಬಹುದು. ಆದರೆ ಪೊಲೀಸ್ ಏನೂ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತು ಆಗೋದು ಬೇಡ. ಅದಕ್ಕಾಗಿ ಈ ಅಂಕಿಅಂಶಗಳನ್ನು ಕೊಟ್ಟಿದ್ದೇನೆ. ಆದರೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಪೊಲೀಸ್ನವರು ಅನೇಕ ಕ್ರಮಗಳನ್ನು ತಗೊಂಡಿದ್ವಿ. ವಿವರವಾಗಿ ನಾನು ಉತ್ತರ ಕೊಟ್ಟಿದ್ದೇನೆ. ಏನೆಲ್ಲ ಪ್ರೊಸೀಜರ್ಸ್ ನಾವು ಮಾಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ಸ್ಗೆ ಕೆಲವರು ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೀವಿ, ಕ್ಯಾಮರಾಗಳು ಹಾಕಿದ್ದೀವಿ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಆಮೇಲೆ ಬ್ಯಾಂಕ್ನವ್ರನ್ನೂ ಕೂಡ ಕರೆಸಿ ಬ್ಯಾಂಕಲ್ಲಿ ಹಣ ಇವರು ಡಿಪಾಸಿಟ್ ಮಾಡ್ತಾರೆ. ಯಾರು ಈ ರೀತಿ ಅಕ್ರಮ ದಂಧೆಯಿಂದ, ಮರಳು ದಂಧೆಯಿಂದ ಅಥವಾ ಮಟ್ಕಾದಿಂದ, ಈ ಜೂಜಿನಿಂದ ಇದೆಲ್ಲ ಹಣ ತೊಗೊಂಡೋಗಿ ಬ್ಯಾಂಕಿಗೆ ಹಾಕ್ತಾರೆ, ಅವ್ರನ್ನ ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇದೆ ಪೊಲೀಸು. ಇಷ್ಟೆಲ್ಲ ಮಾಡಿ ಆಮೇಲೆ ಇದನ್ನು ತಡೆಗಟ್ಟಬೇಕು ಅಂತ ಒಂದು ಸ್ಯಾಂಡ್ ಟಾಸ್ಕ್ ಫೋರ್ಸ್ ಅಂತಲೇ ಸಪ್ರೇಟಾಗಿ ಮಾಡಿದ್ದಾರೆ. ಮರಳು ದಂಧೆ ಹಿಡಿಯೋದಕ್ಕೋಸ್ಕರನೇ ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಲ್ಯಾಪ್ಸ್ ಆಗ್ಬೋದು, ನಾನು ಅದು ಒಪ್ಕೊಳ್ತೇನೆ. ಕೆಲವು ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡದೇ ಇರ್ಬೋದು. ಆದರೆ ಅವ್ರನ್ನ ಕೆಲಸ ಮಾಡೋ ರೀತಿಯಲ್ಲಿ
ಮಾಡಬೇಕು, ಮಾಡ್ತೇನೆ ನಾನು. ಜೊತೆಗೆ ಮಾನ್ಯ ಅಧ್ಯಕ್ಷರೇ, ರಾಯಚೂರು ಜಿಲ್ಲೆಯಲ್ಲಿ ಇಂಥ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಗಡೀಪಾರು ಮಾಡೋದಕ್ಕೂ ಕ್ರಮ ತಗೊಂಡಿದ್ದೇವೆ ನಾವು, ಸುಮ್ಮನೆ ಬಿಟ್ಟಿಲ್ಲ ಅವ್ರನ್ನ. ಸುಮಾರು 23ರಲ್ಲಿ 19 ಪ್ರಸ್ತಾವನೆಗಳಲ್ಲಿ 8 ಜನ ಗಡೀಪಾರು ಮಾಡಿದ್ದೀವಿ, 24ರಲ್ಲಿ 13 ಜನ ಗಡೀಪಾರು ಮಾಡಿದ್ದೀವಿ, 28ರಲ್ಲಿ 10 ಜನ ಗಡೀಪಾರು ಮಾಡಿದ್ದೀವಿ. ಇನ್ನು ಬಾಕಿ ಇದ್ದು ಅದು ಎನ್ಕ್ವೈರಿ ನಡೀತಾ ಇದೆ. ಬಹುಶಃ ಅವರಿಗೂ ಕೂಡ ಗಡೀಪಾರು ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅನ್ನೋವಂಥದ್ದು. ಇದೆಲ್ಲ ಒಂದು ದಿವಸದಲ್ಲಿ ನಿಲ್ಲಿಸೋದಕ್ಕಾಗೋದಿಲ್ಲ. ನಾನು ಒಂದು ಭರವಸೆಯನ್ನು ಕೊಡ್ತೇನೆ, ನಾವು ಯಾವುದೇ ರೀತಿಯಲ್ಲಿ ಇದರಲ್ಲಿ ಕಾಂಪ್ರಮೈಸ್ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಮಾನ್ಯ ಅಧ್ಯಕ್ಷರೇ. ಅವ್ರು ಏನು ಕ್ರಮ ತಗೋಬೇಕೋ ಅದನ್ನು ಖಂಡಿತವಾಗಿ ನಾವು ತಗೊಳ್ತೀವಿ. ಅಧ್ಯಕ್ಷರೇ, ಒಂದೇ ನಿಮಿಷ. ಸನ್ಮಾನ್ಯ ಸಚಿವರು ಅವರು ಇಂಪಾರ್ಟೆಂಟ್ ಒಂದು ಹೇಳಿದ ವಿಷಯ, ಮರಳು ಟೆಂಡರ್ ಆಗಿದೆ, ಟೆಂಡರ್ನ ಓಪನ್ ಮಾಡ್ತಾ ಇಲ್ಲ, ಡಿಪಾರ್ಟ್ಮೆಂಟ್ ಅಲ್ಲ, ಅದರಿಂದ ಅತಿಕ್ರಮ ಮಾಡ್ತಕ್ಕಂಥ ಆಗ್ತಾ ಇದೆ ಒಂದು. ಆಮೇಲೆ ಅವ್ಯಾವಿತವಾಗಿ 2-3 ಬಾರಿ ಅವ್ರ ಮೇಲೆ ಈ ರೀತಿ ದಾಳಿಗಳು ನಡೀತಾ ಇದ್ದಾವೆ. ಅದರಿಂದ ವಿಶೇಷವಾಗಿ ಇದನ್ನ ಪರಿಗಣಿಸಬೇಕು ಅಂತೇಳಿ ನಾನು ಗೃಹ ಸಚಿವರಲ್ಲಿ ಮನವಿ ಮಾಡ್ತೇನೆ. ಈಗ ಯಾರು ಶಾಸಕರಿಗೆ ಬೆದರಿಕೆ ಆಗ್ತಾರೆ ಬರ್ತಾರೆ ಅವಾಗ ಧೈರ್ಯ ಬರಬಾರ್ದು ಅಂತ ಮಾಡಿದ ಲೋಕಲ್ ಇನ್ಸ್ಪೆಕ್ಟರ್ ಜವಾಬ್ದಾರಿ. ಅವನ ಹೆದರಿಕೆ ಇಲ್ಲದ ಕಾರಣ ಶಾಸಕರ ಮನೆಗೆ ಹೋಗ್ತಿಲ್ಲ. ಹೇಗೆ ಧೈರ್ಯ ಬರ್ತದೆ ಅವರಿಗೆ? ಮಾನ್ಯ ಅಧ್ಯಕ್ಷರೇ, ಯಾರಾದ್ರೂ ಕೂಡ ಏನು ಅವರು ಬಂದಿದ್ರಲ್ಲ ನಮ್ಮಲ್ಲಿ ಗುಂಪು ಬಂದವರು ಮತ್ತೆ ಪ್ರೆಸ್ ಮೀಟ್ ಮಾಡ್ತಾರ, ಇಬ್ರು ಪೊಲೀಸರನ್ನ ಅವರಿಗೆ ಸಪೋರ್ಟ್ ಕೊಡ್ತಾರೆ. ಯಾಕಂದ್ರೆ ನಾವು ಬರೀ ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡ್ತಿಲ್ಲ, ತಹಸೀಲ್ದಾರ್ ಅವ್ರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಇದೇನು CC ಕ್ಯಾಮ್ರಾಗಳಂತರ ಹಾಕೇ ಇಲ್ಲ. ಆ ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ಮಾಡ್ಯಾರ, ಅದ್ರಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ. ಇದೆಲ್ಲ ಬಹಳ ಇದು ಟಿಪ್ಪರ್ಗಳಿಗೆ, ಒಂದು ಟಿಪ್ಪರ್ಗೆ ನಂಬರ್ ಪ್ಲೇಟೇ ಇಲ್ಲ ಸಭಾಧ್ಯಕ್ಷರೇ. ಅವ್ರಿಗೆ ಏನ್ ಮಾಡ್ಕೊಂಡು ಹೊಡ್ಕೊಂಡು ಹೋದ್ರು ಯಾರು ಕೇಳಿದವ್ರಿಲ್ಲ ಸಭಾಧ್ಯಕ್ಷರೇ. ಎಲ್ಲಾ ಗಾಡಿಗಳಿಗೆ ನಂಬರ್ ಪ್ಲೇಟ್ ಹಾಕ್ಬೇಕು, ನ್ಯಾಯಯುತವಾಗಿ ನನ್ನಲ್ಲಿ ಟೆಂಡರ್ ಹುಸಿನ ಮರಳಿನ ಟೆಂಡರ್ ಓಪನ್ ಆಗ್ಬೇಕು, ಮತ್ತೆ ಅಲ್ಲಿ ವಿಶೇಷ ತಂಡ ರಚನೆ ಮಾಡಿ. ನಾನು ಹೇಳಿದ ಪತ್ರಿಕೆಗಳು ನೋಡ್ರಿ ಎಲ್ಲ ತಂದಿನ ಬೇಕಾದ್ರೆ ಎಲ್ಲಾ ಕಡೆಯಿಂದ ಪತ್ರಿಕೆಗಳಲ್ಲಿ ಅವರಂತೂ ಸುಳ್ಳು ಹೇಳೋದಲ್ಲ ಸಭಾಧ್ಯಕ್ಷರೇ. ಇದ್ರ ಬಗ್ಗೆ ತಾವು ಗಂಭೀರವಾಗಿ ಪರಿಗಣಿಸಿ ನಮ್ಮ ತಾಲೂಕಿಗೆ ನ್ಯಾಯ ಕೊಡಬೇಕು, ಮತ್ತೆ ಟ್ರ್ಯಾಕ್ಟರ್ದವ್ರಿಗೆ ಕೂಡ ಕೆಲಸ ಕೊಡಕ ಒಂದು ನ್ಯಾಯಯುತವಾಗಿ ಅವರಿಗೆ ಪರವಾನಗಿ ಕೊಟ್ಟು ಟ್ರ್ಯಾಕ್ಟರ್ದವ್ರಿಗೆ ಅವಕಾಶ ಮಾಡಿ ಕೊಡ್ರಿ ಅಂತ ಕೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ನಾನೇ ಖುದ್ದಾಗಿ ಇದನ್ನ ವೆರಿಫೈ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಅದಕ್ಕೇನು ಸೂಕ್ತವಾದಂಥ ಕ್ರಮ ತಗೋಬೇಕು ಅದನ್ನು ತಗೊಳ್ತೀನಿ. ಸರ್, ತಾವು ಮಾತಾಡಿದ್ರಿ, ಶಾಸಕಿಯವರ ಒಂದು ಪ್ರೆಸ್ ಕಾನ್ಫರೆನ್ಸ್ ನಾನು ನೋಡಿದ್ದೆ. ಅವ್ರ ಮನೆಗೆ ಹೇಗೆ ನುಗ್ಗಿದ್ದಾರೆ, ಅವ್ರಿಗೆ ಯಾವ ರೀತಿ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ದೆ. ತಾವು ಕೂಡ ದಾಖಲಾದ ಮಟ್ಕಾ ಪ್ರಕರಣಗಳು, ಇಸ್ಪೀಟ್ ಪ್ರಕರಣಗಳು, ಮರಳುಗಾಣಿಕೆಗಳು ಸಂಖ್ಯೆ ಕೊಟ್ಟಿದ್ದೀರಾ. ಇನ್ನೊಂದು ಹೇಳಿದ್ದೀರಾ ಗಡಿಪಾರು ನಾವು ಮಾಡಿದ್ದೀವಿ 22 ಜನನ ಇನ್ನೂ ಮಾಡ್ತೀವಿ ನಾವು ಅಂತ. ಸರ್, ನನಗೆ ಒಂದು ಪ್ರಶ್ನೆ ಇರೋದು, ರಾಯಚೂರಲ್ಲಿ ಈ ರೀತಿ ದಂಧೆಗಳು ನಡೀತಾ ಇದ್ರೆ, ಅಕ್ರಮ ಮಟ್ಕಾ ಇಸ್ಪೀಟ್ ಇವೆಲ್ಲ ನಡೀತಾ ಇದ್ರೆ, ಅಲ್ಲೊಂದು SP ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, IG ಇದ್ದಾರೆ, ಇವರೆಲ್ಲರೂ ಕೂಡ ಕೂತ್ಕೊಂಡು ಒನ್ ಟೈಮ್ ಒಂದು ಆಪರೇಷನ್ ಮಾಡಿ ನೀವು ಈ ಸಂಖ್ಯೆ ಎಲ್ಲನೂ ಕೂಡ ಸ್ಟಾಟಿಸ್ಟಿಕ್ಸ್ ಅಲ್ಟಿಮೇಟ್ಲಿ ಕೊಡ್ಬೋದು. ಆದರೆ ಜಿಲ್ಲೆನ ಈ ಅಕ್ರಮಗಳಿಂದ ಮುಕ್ತ ಯಾವ ರೀತಿ ಮಾಡ್ತೀರಾ ನೀವು? ಒಂದು ಪೊಲೀಸ್ ಸಿಸ್ಟಮ್ ಇದ್ದಾಗ ಪೊಲೀಸ್ ಸಿಸ್ಟಮ್ ಬರೀ ಸ್ಟಾಟಿಸ್ಟಿಕ್ಸ್ ಕೊಡೋದ್ರಲ್ಲಿ ಸಮಾಧಾನ ಆಗಬಾರ್ದು. ವಿ ಶುಡ್ ಮೇಕ್ ಇಟ್ ಎ ಪಾಯಿಂಟ್ ದಟ್ ವಿ ವಿಲ್ ಮೇಕ್ ದಿಸ್ ಡಿಸ್ಟ್ರಿಕ್ಟ್ ಫ್ರೀ ಫ್ರಮ್ ಆಲ್ ದೀಸ್ ಮಿನೇಸಸ್. ಅದಕ್ಕೆ ಏನ್ ಮಾಡ್ತೀರಾ ಹೇಳಿ ನೀವು? ಮತ್ತೆ ಕ್ರಮ ತಗೊಳ್ಳೋದು ಭಾಗ. ಒಂದು ರಾಯಚೂರು ಎಕ್ಸಾಂಪಲ್ ತಗೊಂಡು, ರಾಯಚೂರ್ನ ನಾವು ಇಷ್ಟು ಇರೋದ್ರಿಂದ ರಾಯಚೂರ್ನ ಏನೋ ಒಂದು ದೊಡ್ಡ ಆಪರೇಷನ್ ಮಾಡ್ತೀವಿ, ಇದರಿಂದ ಮುಕ್ತ ಮಾಡ್ತೀವಿ ಅನ್ನೋಕೆ ಏನ್ ಮಾಡ್ತೀರಾ ಹೇಳಿ? ಓಕೆ, ಮನೆ ಸುರೇಶ್ ಅವರು ಅವ್ರಿಗೂ ಕೂಡ ಸಚಿವರಾಗಿದ್ದಂಥವರು ಯಾವ ರೀತಿ ಈ ವ್ಯವಸ್ಥೆ ನಡೀತಾ ಇದೆ ಅಂತೇಳಿ ತಮ್ಗೆ ಗೊತ್ತಿದೆ. ರಾಯಚೂರು ಜಿಲ್ಲೆಗೆ ಇಲ್ಲಿ ಯಾವ ಲೀಡ್ರು ಇನ್ವಾಲ್ವ್ ಆಗಿದ್ದಾರೆ, ಯಾವ ಲೀಡ್ರ್ ನೇತೃತ್ವದಲ್ಲಿ ನಡೀತದೆ ಅದೆಲ್ಲ ನಾನು ವಿವರಣೆ ಕೊಟ್ಟಿಲ್ಲ. ಓಕೆ, ಅಲ್ಲಲ್ಲ ಹೇಳ್ತೀನಿ, ಯಾಕೆಂದ್ರೆ ಇದು ಬಹಳ ದೊಡ್ಡ ಒಂದು ದಂಧೆ, ಇದು ದೊಡ್ಡವರೇ ಇದ್ದಾರೆ ಇದರಲ್ಲಿ. ಹಾಗಾಗಿ ನಾನು ಒಂದು ರೆಸ್ಟ್ರಿಕ್ಟೆಡ್ ಆನ್ಸರ್ ಅನ್ನು ಅಷ್ಟೇ ಕೊಟ್ಟಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಬಹಳ ದೊಡ್ಡವರೇ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ, ಎಲ್ಲ ಪಕ್ಷದವರು ಇದ್ದಾರೆ ಅದರಲ್ಲಿ. ಹಾಗಾಗಿ ನಾನು ಇದನ್ನ ವಿವರಣೆ ಕೊಡಕ್ಕೆ ಹೋಗೋದಿಲ್ಲ. ಇಟ್ ಇಸ್ ಅ ಲಿಟಲ್ ಎಂಬರಾಸಿಂಗ್ ಸಿಚುವೇಶನ್. ಖಂಡಿತವಾಗಿ ತಾವು ಕೊಟ್ಟಂತ ಸಲಹೆಯನ್ನ ಪೊಲೀಸ್ನವ್ರು ಏನ್ ಮಾಡಬೇಕು ಅಂತ ತಾವು ಹೇಳಿದಿರಲ್ಲ, ಅದನ್ನ ತಗೊಳ್ತೀನಿ. ಅದನ್ನ ಆ ದೃಷ್ಟಿಯಲ್ಲಿ ಕೆಲಸ ಮಾಡೋಣ.
ಕಾನೂನ್ಗಿಂತ ದೊಡ್ಡವ್ರು ಯಾರು ಇಲ್ಲ ಇಲ್ಲ. ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತಾರೆ. ಅದು ಯಾರ್ಯಾರು ದೊಡ್ಡವ್ರು ಇದಾರೋ ದೊಡ್ಡ ಮೀಟಿಂಗ್ ಮಾಡಿ ಹೇಳಿದಾರಲ್ಲ, ಅಲ್ಟಿಮೇಟ್ ಜಿಲ್ಲೆಯ ಶಾಸಕ ಮೀಟಿಂಗ್ ಸರ್ಕಾರ ಇರೋ ಒಂದು ನಿಮಿಷ ಸರ್ಕಾರ ಇರೋದು ಈ ದೊಡ್ಡವ್ರಿಗೋಸ್ಕರ ಅಲ್ಲ, ಜನಸಾಮಾನ್ಯರಿಗೆ. ಆಯ್ತು, ಓಕೆ. ಅದಕ್ಕೋಸ್ಕರ ಮುಲಾಜಿಲ್ದೇನೆ ಆಕ್ಷನ್ ತಗೊಳ್ಳಿ ನೀವು. ಯಾವ ಪಾರ್ಟಿಯವರಾದ್ರೂ ಮುಂದೆ ಬಂದ್ರೆ ಆ ಪಾರ್ಟಿಯವರು ಸಮಾಜದ್ರೋಹಿ ಪಾರ್ಟಿ ಆಗ್ತಾರೆ. ನಮಗೆ ಯಾವ ಮುಲಾಜು ಇಲ್ಲ ಅಧ್ಯಕ್ಷರೇ. ನಾನು ಜಿಲ್ಲೆಯ ಎಲ್ಲ ಶಾಸಕರನ್ನು ಒಂದು ಸಭೆ ಕರಿತೇನೆ, ಕರೆದು ಅವ್ರ ಸಲಹೆಗಳನ್ನ ತಗೊಂಡು ಅವ್ರಿಗೆ ಏನು ಸಲಹೆ ಕೊಡ್ತಾರೆ ಅದಾದ್ಮೇಲೆ ಕ್ರಮ ಮಾಡ್ತಾರೆ. ಉದಯಕ್ಕೆ ಅಧ್ಯಕ್ಷರೇ, ಅವರು ಹೇಳಿದ್ದು ಆಗ್ಲೇ ಒಂದು ಪಾಯಿಂಟ್ ಬಿಟ್ಬಿಟ್ಟೆ. ಜಸ್ಟ್ ಅವ್ರು ಏನ್ ಕೇಳಿದ್ರು ಮಾನ್ಯ ವಿಶ್ವನಾಥ್ ಅವರು, ಈಗ KRDCL ರಸ್ತೆಯನ್ನ 90 ಮೀಟರ್ಸ್ಗೆ ನೋಟಿಫೈ ಮಾಡಿದ್ದಾರೆ. ನೀವು 45